ಕಳೆದ ರವಿವಾರರಂದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಹೊರವಲಯದಲ್ಲಿ ಸುಮಾರು 208 ಜನರಿಗೆ 1 ವಾರಗಳವರೆಗೆ ಬಂದೂಕು ತರಬೇತಿಯನ್ನು ನೀಡಿ ಕೊನೆಯ ದಿನ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಯಿತು. ಅದರ ಕುರಿತು ಒಂದು ವರದಿ ನಿಮ್ಮ ಮುಂದೆ. ಸರ್, ಯಾಕೆ ಈ ತರಬೇತಿಯನ್ನು ನೀವು ಯಾಕೆ ತೆಗೆದುಕೊಂಡ್ರಿ? ಮತ್ತು ಆತ್ಮರಕ್ಷಣೆ ಇರ್ಬೋದು, ಮತ್ತು ನಾವು ಕಾನೂನು ಒಳಗಿರೋದ್ರಿಂದ ನಾವು ಇನ್ನೊಬ್ಬರಿಗೆ ಇದ್ರ ಬಗ್ಗೆ ಮಾಹಿತಿ ವೆಪನ್ಸ್ ಬಳಸೋದಾಗಲಿ, ಅಫೆನ್ಸ್ ಕೋರ್ಟ್ನಾಗ ಸಾಕಷ್ಟು ಬಂದಿರ್ತಾವೆ, ಸಾಕಷ್ಟು ಭಾಳ ಎಲ್ಲ ವೆರೈಟಿ ಜನ ಬರ್ತಿರ್ತಾರೆ, ಮಾಹಿತಿ ಕೊಡೋಕೆ ಅನುಕೂಲ. ಮತ್ತು ಇಲ್ಲಿ ಇಡೀ ಕ್ರೀಮ್ ಆಫ್ ಸೊಸೈಟಿ ಅಂತಾರೆ, ಎಲ್ಲ ವರ್ಗದೊಳಗಿರ್ತಕ್ಕಂಥ ವಿಶೇಷ ವ್ಯಕ್ತಿಗಳ ಇಲ್ಲಿ ತರಬೇತಿಗೆ ಬಂದಿರ್ತಾರೆ. ಸರಿ, ಸಾಮಾನ್ಯ ಜನರು ತರಬೇತಿಗೆ ಇಷ್ಟಪಡಂಗಿಲ್ಲ. ಅವರು ಸರಿ, ಯಾರು ಅದ್ರ ಆತ್ಮರಕ್ಷಣೆ ಇರಬೇಕಾಗೈತಿ ಅವರೆಲ್ಲ ಬಂದಿರ್ತಾರೆ. ಮತ್ತು ಈ ಒಂದು ಮುಖಾಂತರ ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆ ಎಷ್ಟು ಜನ ಅದಾರಲ್ಲ, ಸರಿ, ಯಾವ ಗ್ರಾಮ ಇರ್ಬೋದು, ತಾಲೂಕು, ಯಾರು ಗಣ್ಯ ವ್ಯಕ್ತಿಗಳದಾರಲ್ಲ, ಎಲ್ಲ ಇಲ್ಲಿ ಬಂದವರೆಲ್ಲ ಗಣ್ಯ ವ್ಯಕ್ತಿ ಅಂತೀವಿ ನಾವು. ಯಾಕಂದ್ರೆ ಎಲ್ಲ ಸ್ಪೆಷಲ್ ಮಂದಿನ ಬರ್ತಾರೆ, ಎಲ್ಲ ಚಲೋ ಇದ್ದಾರೆ. ಹಾಗಾಗಿ ಭಾಳ ವಿಶೇಷ ಮಾಹಿತಿ ಕೊಟ್ಟರು, ಟ್ರೈನಿಂಗ್ ಕೊಟ್ಟರು. ನಮಗೆ ಇರ್ತಕ್ಕಂಥ ತಪ್ಪು ಕಲ್ಪನೆಗಳನ್ನ ಇದ್ರ ಮುಖಾಂತರ ಹೊರಡಿಸಿದ್ರು. ಸರ್, ವಿಶೇಷವಾಗಿ ವೆಪನ್ಸ್ಗಳನ್ನ ಸಿನಿಮಾಗಳಲ್ಲಿ ನೀವು ನೋಡ್ತಿದ್ರಿ, ಹೌದಾ? ಸಾಕಷ್ಟು ಅಂದ್ರೆ ನಾವು ಕ್ಲೈಂಬಿಂಗ್ ಸೀನ್ಸ್ಗಳಲ್ಲಿ ಸಾಕಷ್ಟು ನೋಡ್ತಿದ್ದೆ. ಅವಾಗ ನೀವು ನೋಡುವಾಗ ಆ ಅನುಭವ ಇವತ್ತು ಸ್ವತಃ ನೀವು ಕೈಯಾಗ ವೆಪನ್ಸ್ ಅನ್ನು ಹಿಡಿದಾಗ ಆ ಫೀಲ್ ಹೇಗೆ ಅನಿಸ್ತು? ಚೇಂಜ್ ಇದೆ ಸರ್. ಅಲ್ಲಿ ಡ್ರಾಮ್ಯಾಟಿಕಲ್ ಇರ್ತೈತಿ, ರಿಯಾಲಿಟಿ ಡ್ರಾಮ್ಯಾಟಿಕಲ್ ಅಲ್ಲಿ ಯಾವ ಬೇಕಾದ್ರೂ ವೆಪನ್ ಅನ್ನು ಉಪಯೋಗಿಸಬಹುದು ಅನ್ನೋದು ತೋರಿಸ್ತಿರ್ತಾರೆ. ಅದು ತಪ್ಪು. ಮತ್ತೆ LMG ಇರ್ಬೋದು, ನಮಗೆ ಕೊಡ್ತಕ್ಕಂಥದ್ದು 303 ಮತ್ತು 2.2 ಅಂದ್ರೆ ಅವರು ವ್ಯಕ್ತಿತ್ವ ಅನ್ನೋ ಅನುಸಾರವಾಗಿ ಅಲ್ಲಿ ನಾಳೆ DC ಅವರು ಕೂಡ ಅದೇ ಪ್ರಕಾರ ಕುರುಗಳಿದ್ದು ಅವ್ರಿಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡೋದು DC ಅವ್ರಿಗೆ ಪವರ್ ಇರ್ತೈತಿ. ಅವರು ಎಲ್ಲರಿಗೂ ಒಂದೇ ರೀತಿ ವೆಪನ್ ಕೊಡಂಗಿಲ್ಲ, ಒಂದು ಅಲಾಟ್ಮೆಂಟು ಮಾಡಂಗಿಲ್ಲ. ಯಾವ ರೀತಿ ಯಾರಿಗೆ ಕೊಡ್ತಾರೆ ಅನ್ನೋದು ಪೂರ್ಣ ಅನುಭವ. ಸಿಚುವೇಶನ್ ತಕ್ಕಂಗೆ ಅವ್ರಿಗೆ ಯಾವ್ದು ಅವಶ್ಯಕ ಅದನ್ನ ಕ್ಯಾರಿ ಮಾಡಕ್ಕೆ ಹೆಂಗದ ಅವೆಲ್ಲ. ಮತ್ತೆ ಅದ್ರ ಸೇಫ್ಟಿ ಫೀಚರ್ಸ್ ಏನು, ಅದರಿಂದ ಹ್ಯಾಂಗ್ ಮೇಂಟೈನ್ ಮಾಡಬೇಕು, ಯಾವಾಗ ಅದನ್ನ ಹ್ಯಾಂಡ್ ಓವರ್ ಮಾಡಬೇಕು, ಎಲ್ಲರ ಬಗ್ಗೆ ಮಾಹಿತಿ ನಮ್ಗೆ ಖಂಡಿತವಾಗಿ. ಒಟ್ಟಿನಲ್ಲಿ ಇದರಿಂದ ವಿಷಯ ನಿಮ್ಗೆ ಈ ಟ್ರೈನಿಂಗ್ ಒಳ್ಳೇದಾಗಿದೆ ಅನ್ನೋಂತಾಗಿದೆ. ಮತ್ತೆ ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆ ಪ್ರಬಲ ಮಾಡೋದು. ಆದಷ್ಟು ಇದು ಆದಷ್ಟು ಇದು ಸದುಪಯೋಗ ಆಗಬೇಕು. ಇದರ ಜೊತೆಗೆ ನಮ್ಮ ಬದುಕಿಗೆ ಸಂದರ್ಭಕ್ಕೆ ತಕ್ಕಂತೆ ಇವುಗಳನ್ನು ಬಳಸುವಂತ ಒಂದು ಪ್ರಯತ್ನ ತಾವು ಮಾಡಬೇಕು. ನಮ್ಮ ವಾಹಿನಿ ಪರವಾಗಿ ತಮಗೆ ಮತ್ತೊಮ್ಮೆ ಹೃದಯದ ಅಭಿನಂದನೆಗಳು. ಥ್ಯಾಂಕ್ ಯು. ತಮಗೂ ಇಲ್ಲಿ ಬಂದು ಪ್ರಸಾರ ಮಾಡಿ ಎಲ್ಲಾನು ಕ್ಲಿಯರ್ ಮಾಡಿದ್ದಕ್ಕೆ ನಾವು ಎಲ್ಲರ ಪರವಾಗಿ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಪಂಕಲ ಓ ಚೆನ್ನಾಗಿ ಪಂಕಲ್ ನಿಖಿಲ್ ಕ್ಯೂಡಿ 2 ಬುಲ್ ರೀ. ಹಾಂ 2 ಬುಲ್ಲ, 5 ಇನ್ನರ್, 5 ಇನ್ನರ್, 1 ಮೆಕ್ಮೈರ್ ನೋಡ್ರಿ. ಈಗ ಬಂದಿ ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಹೊರವಲಯದಲ್ಲಿದ್ದೀವಿ, ರಾಗಾಪುರ ಗ್ರಾಮದಲ್ಲಿದ್ದೀವಿ. ಸರ್, ಇವತ್ತು ಇದನ್ನೆಲ್ಲ ನೋಡಿದಾಗ ನಮಗೊಂಥರ ಬಹಳಷ್ಟು ಖುಷಿ ಅನಿಸ್ತದೆ. ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಹಲವಾರು ಜನ, ಬಹಳ ವಿವಿಧತೆಯಿಂದ ಕೂಡಿರ್ತಕ್ಕಂಥ ಜನ ಇಲ್ಲಿದ್ದೀವಿ. ಅದರ ಜೊತೆಗೆ ಇಲ್ಲಿ ವಿಶೇಷವಾದಂಥ ತರಬೇತಿಯನ್ನು ನೀಡಲಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆ ಪರವಾನಗಿಯನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಯಾವ ತರಬೇತಿ ನಡೀತಾ ಇದೆ, ಯಾವ ಪರವಾನಗಿಯನ್ನು ತಾವು ಪಡೆದುಕೊಳ್ತಾ ಇದ್ದೀರಾ, ಅದ್ರ ಬಗ್ಗೆ ತಮ್ಮ ಮಾಹಿತಿಯನ್ನು ಕೊಡ್ತಿರ್ತಂಥವು. ನನ್ನ ಹೆಸರು ನಾಗೇಶ್ ಮಹಾದೇವ್ ಗೋಲ್ಶೆಟ್ಟಿ. ನಾನು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ. 2026ನೇ ಸಾಲಿನಲ್ಲಿ 14ನೆಯ ತಂಡ ನಾಗರಿಕ ಬಂದೂಕು ತರಬೇತಿ ಶಿಬಿರ ಇದೇ ಜುಲೈ 13ರಿಂದ ನಿನ್ನೆಯವರೆಗೂ ಒಂದು ವಿಶೇಷ ತರಬೇತಿಯನ್ನು ಪಡೆದುಕೊಂಡಿದ್ದೇವೆ. ಇವತ್ತು ಅದರ ರಿಯಾಲಿಟಿ ಅಂದರೆ ನಮ್ಮ ಪರೀಕ್ಷೆಯನ್ನು ಇವತ್ತು ನಡೀತಾ ಇದೆ. ಈ ಬಾದಾಮಿ ತಾಲೂಕಿನ ಈ ಹೊರವಲಯದ ಗುಡ್ಡದಲ್ಲಿ ನಮ್ಮ ಎಲ್ಲ ತರಬೇತುದಾರರು ಮತ್ತು ಎಲ್ಲ ಶಿಬಿರಾರ್ಥಿಗಳು ಇಲ್ಲಿ ಭಾಗವಹಿಸಿ ತಮ್ಮ ಇಲ್ಲಿವರೆಗಿನ ತರಬೇತಿಯ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ. ನಾವು ಈ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಇಲಾಖೆಗೆ ಬಹಳಷ್ಟು ಧನ್ಯವಾದಗಳನ್ನು ಹೇಳಬೇಕು. ಸರ್, ಇವತ್ತಿನ ದಿನ ತಾವು ಹೋರಾಟಗಾರರಿದ್ದೀರಿ ಮತ್ತು ಈ ಬಂದೂಕಿನ ಪರವಾನಿಗೆ ತಾವು ಯಾಕೆ ಅವಶ್ಯಕತೆ ಇದೆ ಅಂತ ಹೇಳ್ಬೋದಾ? ವ್ಯಕ್ತಿಗತವಾಗಿ ಬಂದೂಕು ಇದು ನಮ್ಮ ಆತ್ಮರಕ್ಷಣೆಗಾಗಿ, ಇನ್ನೊಬ್ಬರನ್ನ ಹೆದರಿಸಲಿಕ್ಕೆ ಬೆದರಿಸಲಿಕ್ಕೆ ಅಲ್ಲ. ಸಾಮಾಜಿಕ ಹೋರಾಟಗಾರರಿಗೆ ಮತ್ತು
ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂಥ ಜನರಿಗೆ ಮತ್ತು ವಿಶೇಷವಾಗಿ ತಮ್ಮ ಆಸ್ತಿಗಳನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇರುವಂಥ ಒಂದು ಆಯುಧವೇ ಹೊರತು ಇನ್ನೊಬ್ಬರಿಗೆ ನಾವು ಹೆದರಿಸಲಿಕ್ಕೆ ಬೆದರಿಸಲಿಕ್ಕೆ ಅಲ್ಲ. ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ವಿಶೇಷ ವ್ಯಕ್ತಿಗಳಿಗೆ ಸಿಗುವಂಥ ಒಂದು ಅವಕಾಶ ನಾವಿಲ್ಲಿ 205 ಜನರು ಈ ಬಾಗಲಕೋಟೆ ಜಿಲ್ಲೆಗೆ ಅತ್ಯಂತ ಭಾಗ್ಯವಂತರು ಅನ್ನುವಂಥ ನಾನು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್ ನೀವು ಸರ್, ಇವತ್ತು ಇಡೀ ಬಾಗಲಕೋಟೆ ಜಿಲ್ಲೆಯಾದ್ಯಂತ ತಾವು ತರಬೇತಿಯನ್ನು ನೀಡ್ತಾ ಇದ್ದೀರಾ, ಹಾಗೆ ಬಂದೂಕು ತರಬೇತಿಯನ್ನು ಕೂಡ ಇಲ್ಲಿ ನೀಡಿ ಅವರಿಗೆ ಪರೀಕ್ಷೆಯನ್ನು ನಡೆಸಿಕೊಳ್ತಾ ಇದ್ದೀರಾ. ತಾವು ಈ ಒಂದು ಯೂನಿಟ್ನಲ್ಲಿ ಎಷ್ಟು ಈ ಶಿಬಿರಾರ್ಥಿಗಳು ಭಾಗವಹಿಸಿದ್ರು ಸರ್? 205 ಜನ ಭಾಗವಹಿಸಿದ್ದಾರೆ. ಸರಿ ಸರ್. ಇದರಲ್ಲಿ ಅಂದರೆ ಸುಶಿಕ್ಷಿತ ವ್ಯಕ್ತಿಗಳಿದ್ದಾರೆ ಮತ್ತು ಅಶಿಕ್ಷಿತವಾಗಿ ಅಂದರೆ ಅನಕ್ಷರಸ್ಥ ವ್ಯಕ್ತಿಗಳಿದ್ದಾರೆ. ಇಲ್ಲಿ ಭೇದ ಭಾವದಿಂದ ಎಲ್ಲರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿದ್ರೆ ಇದು ಸರ್ಕಾರದ ವತಿಯಿಂದ ಕೊಡುವಂಥ. ಸರ್, ಇದಕ್ಕೆ ಏನಾದರೂ ಫೀಸ್ ಇದ್ರ ಏನಾದರೂ ಸರ್ಕಾರದಿಂದ ಫೀಸ್? ಹಾಂ ಸರ್. ಮತ್ತೆ ಸರ್, ತಾವು ಯಾವ ರೀತಿಯಾಗಿ ತರಬೇತಿಯನ್ನು ಕೊಡ್ತೀವಿ, ಯಾವ್ಯಾವ ವೆಪನ್ಸ್ಗಳನ್ನು ಕೊಟ್ಟಿದ್ದೀರಿ ಸರ್? ಈ ಬ್ಯಾಚ್ ಏನೈತಲ್ಲ ಎಲ್ಲರಿಗಿಂತ ಒಳ್ಳೆ ಲಘುನ ಕಲ್ತಂತ ಬ್ಯಾಚ್ ಅದ. ಹಾಂ ಸರ್. 7 ದಿವಸನಾಗ ಅವ್ರು ನಾವು ಏನು ಹೇಳಿವಿ ಎಲ್ಲ A to Z ಕಲ್ತಾರ. ಹಾಂ ಸರ್. ನಾವು ಇವ್ರಿಗೆ .22 ಹಿಡಿದ. ಹಾಂ ಸರ್. 303. ಹಾಂ ಸರ್. 7.62 mm ಬೋಲ್ಟ್ ಆಕ್ಷನ್. ಸರಿ ಸರ್. 7.62 SLR. ಸರಿ ಸರ್. AK-47 ಎಕ್ಸ್ ಕ್ಯಾಲಿಬರ್ ಇಷ್ಟು ಇವೆಲ್ಲ ನಾವು ಗೌರ್ಮೆಂಟ್ ನಮ್ಮ ವಾಯ್ಪರ್ 9mm ಪಿಸ್ಟಲ್ ಗ್ಲಾಕ್ ಎಲ್ಲ ತೋರಿಸಿದ್ದೀವಿ. ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿವಿ. ಇವ್ರಿಗೆ ಬೇಕಾದಂಥ ಏನು ಅದಾವ್ರಲ್ಲ, ಸರಿ ಸರ್, .22 SBBL, DBBL, SBML, DBML ಇದ್ರ ಬಗ್ಗೆನೂ ಅವರಿಗೆ ನಾವು ಪೂರ್ತಿ ತಿಳುವಳಿಕೆ, ರಿವಾಲ್ವರ್, ಪಿಸ್ಟಲ್ ಇದ್ರ ಬಗ್ಗೆನೂ ಎಲ್ಲ ಮಾಹಿತಿಯನ್ನು ಕೊಟ್ಟಿವಿ. ಸಾರ್ವಜನಿಕರ ನಾಗರಿಕರಿಗೆ ಕೊಡುವಂಥ ಬಂದೂಕಿನ ತರಬೇತಿನೇ ಬೇರೆ ಇರ್ತದೆ ಮತ್ತು ಸೈನಿಕದಲ್ಲಿ ಕೊಡುವಂಥ ತರಬೇತಿಯ ಬಂದೂಕು ತರಬೇತಿನೇ ಬೇರೆ ಇರ್ತದೆ. ಇಲ್ಲಿ ಸಾರ್ವಜನಿಕರಿಗೆ ಯಾವ ರೀತಿ ಇದ್ರ ಉಪಯೋಗ ಆಗ್ತದೆ ಸರ್? ಸಾರ್ವಜನಿಕರಿಗೆ ಏನೈತಲ್ಲ ಅವರೆಲ್ಲ ಈಗ ಹೇಳಿದ್ರಿ ಸರ್, ಅದೇ ರೀತಿಯಾಗಿ ಇವರು ಬೆಳೆ ರಕ್ಷಣೆಗಾಗಿ, ಆತ್ಮರಕ್ಷಣೆಗಾಗಿ ಮತ್ತೊಬ್ಬರದ್ದು ಏನು ನುಕ್ಸಾನ ಆಗ್ತಿದ್ರು ಇವರು ಅವರಿಗೆ ಸಹಾಯ ಮಾಡ್ಬೋದು. ಆ ರೀತಿಯಾಗಿ ಸ್ಪೋರ್ಟ್ಸ್ ಸಲುವಾಗಿ ಇದ್ರಾಗ ಸಣ್ಣ ಹುಡುಗರು ಇರ್ತಾವೆ, ಅವ್ರು ಯಾರ ಕಲಿತೀನಿ ಅಂದ್ರೆ ಸ್ಪೋರ್ಟ್ಸ್ ಸಲುವಾಗಿ ಇದನ್ನು ತರಬೇತಿ ಮಾಡ್ಬೋದು. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಶ್ರೀಗಳೇ, ತಮಗೂ ಕೂಡ ಪ್ರತಿಧ್ವನಿ ವಾಹಿನಿಯ ಪರವಾಗಿ ತಮಗೆ ಅಭಿನಂದನೆ. ವೆಲ್ಕಮ್ ಸರ್. ಸರ್, ಇವತ್ತು ತಾವು ಗುರುಗಳಾಗಿ ಇವತ್ತು ಸಾರ್ವಜನಿಕರಿಗೆ ಮತ್ತು ಸಾಮಾನ್ಯ ಜನರಿಗೆ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೀನಿ. ಬಟ್ ಇವತ್ತು ತಾವು ಶ್ರೀಗಳಾಗಿ ಸಂತರಾಗಿದ್ದುಕೊಂಡು ತಮಗೆ ಯಾಕೆ ಈ ಒಂದು ಬಂದೂಕಿನ ತರಬೇತಿ ಬೇಕು? ಭಾಳ ಒಳ್ಳೆಯ ಪ್ರಶ್ನೆ. ಈಗಿನ ದಿನಮಾನದೊಳಗೆ ವ್ಯಕ್ತಿಗಳ ಮನಸ್ಸು ಹೇಗಿರ್ತದೆ ಗೊತ್ತಿಲ್ಲ. ಸಾರ್ವಜನಿಕವಾಗಿ ಮೊನ್ನೆ ನೋಡ್ತೀವಿ ನೀವು ಇತ್ತೀಚಿನ ದಿನಮಾನದಲ್ಲಿ ಸಾರ್ವಜನಿಕವಾಗಿ ಯಾರಿಗೂ ಏನು ಸೇಫ್ಟಿ ಇಲ್ಲ. ಇದು ಬಂದೂಕು ನಮ್ಮ ಆತ್ಮರಕ್ಷಣೆಗೆ ಮೊದಲೇತು. ಮತ್ತು ಏನಂದ್ರೆ ಕೃಷಿಕರು ಅದಾರ, ಇಲ್ಲಿ ರೈತರು ಹೊಲದಲ್ಲಿ ಕಾಡು ಪ್ರಾಣಿಗಳು ಬರ್ತಾವೆ, ಅವ್ರ ಬೇಕು ರಕ್ಷಣೆ ಮಾಡ್ಕೊಳಕ. ಆಮೇಲೆ ಇನ್ನೊಂದು ಏನೇ ಹೇಳಬೇಕಂದ್ರೆ ನಮಗೆ ಯಾರಾದರೂ ನಮ್ಮ ಹತ್ತಿಗೆ ದುಡ್ಡಿದ್ದಾಗ ಅಥವಾ ನಾವು ಏನೋ ಸೇಫ್ಟಿ ಝೋನ್ದಲ್ಲಿ ಇರದೇ ಇದ್ದಾಗ ಅಂಥ ಸಮಯದೊಳಗೆ ಯಾರೋ ರಾತ್ರಿ ಗಾಡಿ ಅಡ್ಡ ಹಾಕಿ ದರೋಡೆ ಮಾಡ್ತಿರ್ತಾರೆ. ಅವಾಗ ನಮ್ಮ ಪ್ರಾಣ ರಕ್ಷಣೆಗೋಸ್ಕರ ಹೊರತು ಇನ್ನೊಬ್ಬರಿಗೆ ಯಾವುದೇ ರೀತಿ ಅನ್ಸಕ್ಕಾಗಲಿ, ಅವ್ರಿಗೆ ನಮ್ಮ ಕಡೆ ಬಂದಕ್ಕಿದೆ ಹೆದರ್ಸಕ್ಕಾಗಲಿ, ಆತ್ಮರಕ್ಷಣೆಗಾಗಿ ನಮ್ಮ ಏನಂತಂದ್ರೆ ನಮ್ಮ ಪರಂಪರೆ ಸಂಸ್ಕೃತಿ ಉಳಿಬೇಕು, ನಮಗೆ ಅನ್ಯಾಯ ಯಾವುದೇ ರೀತಿ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಬಂದೂಕು ತರಬೇತಿ ನಾನು ಕೂಡ ಪಡೆದೀನಿ. 7 ದಿವಸಗಳ ಪರ್ಯಂತ ನಮ್ಮ ಬಾಗಲಕೋಟೆ ಜಿಲ್ಲೆ SP ಸಾಹೇಬರಾಗಿರ್ತಕ್ಕಂಥ ಸಿದ್ಧಾರ್ಥ ಗೋಯಲ್ ಸಾಹೇಬರ ಒಂದು ಅನುಪಸ್ಥಿತಿಯಲ್ಲಿ ಭಾಳ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲ CPI ಸಾಹೇಬರು, PSI ಸಾಹೇಬರು, ತರಬೇತಿ ಎಲ್ಲ ಒಂದು ಪೊಲೀಸ್ ಸಾಹೇಬರು ಕೂಡ 7 ದಿವಸದ ಪರ್ಯಂತ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. 7 ದಿವಸ ರಾಗಾಪುರ ಬೆಟ್ಟದಲ್ಲಿ ಫೈರಿಂಗ್ ಬಂದಿದ್ದೀವಿ. ಅದಕ್ಕೆ ಎಲ್ಲರಿಗೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಎಲ್ಲರೂ ಸುರಕ್ಷಿತವಾಗಿರಬೇಕು, ಎಲ್ಲರೂ ಶಾಂತಿಯಿಂದ ನೆಲೆಸಬೇಕು, ಎಲ್ಲರೂ ಸಂತೋಷದಿಂದ ಇರಬೇಕು ಅನ್ನೋ ಸಲುವಾಗಿ ಏನು ಸರ್ಕಾರ ಇದನ್ನು ನಿಯಮ ತಂದಾರ ಅದು ಎಲ್ಲರಿಗೆ ಸದುಪಯೋಗ ಆಗಲಿ ಅನ್ನುವ ನಿಟ್ಟಿನಲ್ಲಿದ್ದಾರೆ. ಅದರಲ್ಲಿ ನಾನು ಒಬ್ಬ ಶಿಬಿರಾರ್ಥಿಯಾಗಿ ಪಾಲ್ಗೊಂಡಿದ್ದೀನಿ. ಸಂತ ಪರಂಪರೆಯಲ್ಲಿ ಆ್ಯಕ್ಚುಲಿ ನಾವು ಬಹಳಷ್ಟು ಭಾರತೀಯ ಸನಾತನ ಧರ್ಮದಲ್ಲಿ ಸಂತ ಪರಂಪರೆಯಲ್ಲಿ ಯಾವ ಸ್ವಾಮಿಗಳು ಬಹಳಷ್ಟು ಇಂಥದ್ದು ನಾನು ವೆಪನ್ಸ್ಗಳನ್ನು ಟ್ರೈನಿಂಗ್ ತಗೊಂಡಿದ್ದನ್ನು ನಾನು ನೋಡಿಲ್ಲ. ನಾನು ಕೂಡ ಪ್ರಪ್ರಥಮ ಬಾರಿಯಾಗಿ ತಮ್ಮನ್ನು ನಾನು ನೋಡ್ತಾ ಇದ್ದೀನಿ. ಹೌದಾ? ಮತ್ತು ಇದು ಅವಶ್ಯನ ಇವತ್ತಿನ ಈಗ ನೋಡ್ರಿ, ಭಾಳ ಮಂದಿ ಸ್ವಾಮೀಜಿಯವರು ಗನ್ಮ್ಯಾನ್ಗಳು ಇಟ್ಕೊಂಡಾರೆ. ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆ, ಸ್ಕೂಲು, ಕಾಲೇಜು ಇದ್ದ ಇನ್ಸ್ಟಿಟ್ಯೂಟ್ಗಳು ಇದ್ದವರು ಅವ್ರಿಗೆ ಸಾಕಷ್ಟು ದುಡ್ಡು ರೊಕ್ಕ ಇರ್ತದೆ ಮತ್ತು ದೊಡ್ಡ ದೊಡ್ಡ ಸಂಸ್ಥಾನಗಳಿದಾವೆ.
ಬಟ್ ಸಣ್ಣ ಸಣ್ಣ ಸ್ವಾಮಿಗಳು ಏನು ಐತಿ ಗನ್ಮ್ಯಾನ್ ಇಟ್ಕೊಳ್ಳುವಂಥ ನಮಗೆ ಸಾಮರ್ಥ್ಯ ಇಲ್ಲ. ಹೀಗಾಗಿ ನಮಗೆ ಏನೈತಿ ನಾನೇ ಸ್ವತಃ ತರಬೇತಿಗೆ ಬಂದೀನಿ. ಲಿಂಗಾಲೇಶ್ವರ ಸ್ವಾಮೀಜಿ ಅವರಿಗೆ ಆಗಲಿ, ಒಂದು ಧಾರವಾಡ ಮುರುಘಾ ಮಠದ ಸ್ವಾಮೀಜಿ ಅವರಾಗಿರಲಿ, ಆಮೇಲೆ 3000 ಮಠದ ಸ್ವಾಮೀಜಿ ಅವರಾಗಿರಲಿ, ಅವರೆಲ್ಲ ಗನ್ಮ್ಯಾನ್ ಅದಾರ. ದೊಡ್ಡ ಸ್ವಾಮೀಜಿಗಳಿಗೆ ಗನ್ಮ್ಯಾನ್ ಅದಾರ. ಹೀಗಾಗಿ ನಾವು ಸುರಕ್ಷಿತ ಇರಬೇಕಂದ್ರೆ ನಮಗೂ ಒಂದು ಸೇಫ್ಟಿ ಇರಲಿ ಅನ್ನುವಂಥ ಉದ್ದೇಶಕ್ಕಾಗಿ ನಾನು ಥ್ಯಾಂಕ್ ಯು ಸೊ ಮಚ್. ನಮ್ಮ ವಾಹಿನಿಯ ಪರವಾಗಿ ಮಾತಾಡ್ತಾ